ನಾವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ ನಿಫ್ಟಿ 500ನಲ್ಲಿ ಇರ್ತಕ್ಕಂಥ ಸ್ಟಾಕು 1 ಇಯರ್ದ ರಿಟರ್ನನ್ನು ನಾವು ನೋಡ್ತಾ ಇದ್ದೀವಿ. ಹೈಯೆಸ್ಟ್ ರಿಟರ್ನ್ ಯಾವುದು ಕೊಟ್ಟಿದೆಯಲ್ಲ ಟಿಲ್ ಡೇಟ್ ಆ ಒಂದು ಸ್ಟಾಕ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಟಾಪ್ ಗೇನರ್ಸ್ ಅಂತ ಹೇಳ್ಬಿಟ್ಟು ಇದು ನಿಫ್ಟಿ 500. ಇಲ್ಲಿ ನೋಡ್ಬೋದು ನೀವು JSW ಹೋಲ್ಡಿಂಗ್ಸ್ ಏನಿದೆ 230% ರಿಟರ್ನನ್ನು ಕೊಡ್ತಾ ಇದೆ. ಅಂದರೆ 230%ಅನ್ನು ರಿಟರ್ನ್ ನಮಗೆ ಜನ್ರೇಟ್ ಮಾಡಿ ಕೊಡ್ತಾ ಇದೆ. ಇದರ ಅರ್ಥ ನಾಳೆನೇ ಹೋಗಿ ಈ ಸ್ಟಾಕ್ನ ಬೈ ಮಾಡಿ ಅಥವಾ ಈ ಸ್ಟಾಕ್ನ ಬೈ ಮಾಡಿ. ಈ ಸ್ಟಾಕ್ BSE ಲಿಮಿಟೆಡ್ ಕೂಡ ಇದೆ, ಇಲ್ಲಿ 197% ರಿಟರ್ನ್ ನಮಗೆ ಜನ್ರೇಟ್ ಮಾಡಿ ಕೊಡ್ತಾ ಇದೆ. ಈ ವಿಡಿಯೋ ಮಾಡೋ ಉದ್ದೇಶ ಈ ಸ್ಟಾಕ್ಗಳನ್ನು ಬೈ ಮಾಡಿ ಅಂತ ಅಲ್ಲ, ಇದರ ಪ್ರೊಸೆಸ್ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಸೊ ಇವಾಗ ಇದು 200% ರಿಟರ್ನ್ ಕೊಡ್ತಾ ಇದೆ ಅಥವಾ ಎಷ್ಟೋ ಕಡಿಮೆ ರಿಟರ್ನ್ ಕೊಡ್ತಾ ಇದೆ. ಇವಾಗ ಇಲ್ಲಿ ಡೌನ್ ಸೈಡಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ 100% ರಿಟರ್ನ್ ಇದೆ. ಆಮೇಲೆ ಇನ್ನೂ ನಾವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ 78% ರಿಟರ್ನ್ ಕೂಡ ಇಲ್ಲಿ ಸಿಗ್ತಾ ಇದೆ. ಸೊ ನಾವು ಇವಾಗ ನೋಡ್ತಾ ಇರೋದು ಓನ್ಲಿ 1 ಇಯರ್ಗೆ ಟಾಪ್ ಗೇನರ್ಸನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇವಾಗ 2 ಇಯರ್ಸದ್ದು ನೋಡ್ರೆ 2 ವರ್ಷದಲ್ಲಿ ಟಾಪ್ ಗೇನರ್ಸ್ ನೋಡೋದಾದರೆ 1000% ಇದೆ. 1300% ರಿಟರ್ನನ್ನು ಜನ್ರೇಟ್ ಮಾಡಿ ಕೊಟ್ಟಿದೆ. ಸೊ ಅದು ಯಾವುದಂತ ಅಂದರೆ BSE ಲಿಮಿಟೆಡ್ ಇರ್ಬೋದು ಅಥವಾ ಇಲ್ಲಿ ಕೆಲವೊಂದು ಸ್ಟಾಕ್ಗಳೇನು ಬರ್ತವೆ ಸ್ಮಾಲ್ ಕ್ಯಾಪ್ ಆಗಿರ್ಬೋದು ಅಥವಾ ಇವತ್ತಿನ ಡೇಟ್ಗೆ ನಿಫ್ಟಿ 500ನಲ್ಲಿ ಇರ್ತಕ್ಕಂಥ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಇದು. ಸೊ 2 ವರ್ಷದ ರಿಟರ್ನು 1000 ಇದೆ. ಈ ರೀತಿ ಅದರ ಮೇಲೇನಿದೆ 800% ಇದೆ ಓನ್ಲಿ ಇನ್ 2 ಇಯರ್ಸ್. ನೆಕ್ಸ್ಟ್ ಇವಾಗ ನಾವು 5 ಇಯರ್ಸ್ ರಿಟರ್ನ್ ಅಂದರೆ 5 ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು. ಯಾವುದೋ ಒಂದು ಸ್ಟಾಕ್ ಇದೆ ಅಥವಾ ಇಲ್ಲಿ ಯಾವುದೋ ಒಂದು ಸ್ಟಾಕ್ ಇದೆ, ಇಲ್ಲಿ ಯಾವುದೋ ಒಂದು ಸ್ಟಾಕ್ ಇದೆ, ಅವುಗಳ ರಿಟರ್ನ್ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಓವರಾಲ್ ನಿಫ್ಟಿ 500 ಏನಿದೆ ಅದು 179% ಇದೆ ಓವರ್ 5 ಇಯರ್ಸ್. ಸೊ ಇವಾಗ ಇವೆಲ್ಲ ಇನ್ 12,000 ರಿಟರ್ನ್, 10,000 ರಿಟರ್ನ್. BSE ಲಿಮಿಟೆಡ್ ಇಲ್ಲಿ ಕೂಡ ಇದೆ, ಹೌದಾ? ಸೊ ಇದೆಷ್ಟು ರಿಟರ್ನ್ ಇದೆ? 6000% ರಿಟರ್ನ್. ಅಂದರೆ ನಾವೀಗ 100% ರಿಟರ್ನ್, 200% ರಿಟರ್ನ್ ಅಂತ ನಾವೇನಂತೀವಿ, ಹಾಗೆ 6000% ರಿಟರ್ನನ್ನು ಇದು ಜನ್ರೇಟ್ ಮಾಡಿ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ. ಸೊ ಇವಾಗ ಇಲ್ಲಿ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ಸ್ಟಾಕ್ 40% 50% ಹೋಗಿದೆ ಅಂತ ಅಂದರೆ ಅದು ಚಾನ್ಸ್ ಇರುತ್ತೆ 100% ಹೋಗೋದಕ್ಕೆ, 200% ಹೋಗೋದಕ್ಕೆ. ಓವರ್ 5 ಇಯರ್ಸಲ್ಲಿ 700-800%, 1000% ಕೂಡ ಹೋಗೋ ಚಾನ್ಸ್ ಇರ್ತದೆ. ಯಾಕೆ ನಾವು ಸೆಲ್ ಮಾಡಬೇಕು? ಅದನ್ನು ಹೋಲ್ಡ್ ಮಾಡ್ಬೋದಲ್ವ? ಕೆಲವೊಂದು ಕ್ರೈಟೇರಿಯಾಗಳನ್ನು ಇಟ್ಕೊಂಡು ನಾವು ಆ ಒಂದು ಸ್ಟಾಕ್ ಪರ್ಫಾರ್ಮೆನ್ಸ್ ಮೇಲೆ ಹೋಲ್ಡ್ ಮಾಡಬೇಕಾಗಿ ಬರ್ತದೆ. ಹಾಗೆ ಕೂಡ ನಾವು ಇದರಲ್ಲಿ ಪಿರಮಿಡಿಂಗ್ ಕೂಡ ಮಾಡ್ಬೋದು ಯಾವುದೇ ಒಂದು ಸ್ಟಾಕ್ನ ತೊಗೊಂಡ್ರೆ. ನಾನು ಹೇಳೋ ಉದ್ದೇಶ ಏನಂತ ಅಂದರೆ, ಇವಾಗ 5 ವರ್ಷದ ನಾವು ರಿಟರ್ನನ್ನು ನೋಡ್ತಾ ಇದ್ದೀವಿ. ಇವಾಗ 1 ಇಯರ್ಸಲ್ಲಿ ಏನು ಈ 200%, 300% ಈ ರೀತಿ ರಿಟರ್ನ್ಗಳು ಏನು ಬಂದಿದ್ದಾವೆ, ಇವೇ ಸ್ಟಾಕ್ ನೆಕ್ಸ್ಟ್ ನಾವು ಹೋಲ್ಡ್ ಮಾಡಿದ್ರೆ 1000% ಆಗೋ ಚಾನ್ಸಸ್ ಕೂಡ ಇರ್ತವೆ. ನಾವೆಲ್ಲೋ 30%, 20% ತೊಗೊಂಡ್ವಿ, ಎಕ್ಸಿಟ್ ಆದ್ವಿ, ಆ ರೀತಿ ಎಲ್ಲ ಆಗಬಾರ್ದು. ಹಾಗೇನೂ ಕೂಡ ನಾವು ಲಾಸಲ್ಲಿ ಕೂಡ ಹೋಲ್ಡ್ ಮಾಡಬಾರ್ದು. ಇವಾಗ ನಾನು ಹೇಳೋ ಉದ್ದೇಶ ಏನಂತಂದರೆ, ಒಂದು 40%, 50% ಸ್ಟಾಕ್ ಮೂವ್ಮೆಂಟ್ ಕೊಟ್ಟಿದೆ ಅಂತಂದರೆ ಕಾಸ್ಟ್ ಅಥವಾ ಅದು ಒಂದು 10%, 20% ಡೌನ್ ಆಗೋ ತನಕ ಹೋಲ್ಡ್ ಮಾಡಿ ಆಮೇಲೆ ಎಕ್ಸಿಟ್ ಆಗಬೇಕು. ಇದರ ಅರ್ಥ ಯಾವುದೋ ಒಂದು ಸ್ಟಾಕ್ನ ಬೈ ಮಾಡಿದ್ವಿ ಅದು ಮಲ್ಟಿ ಬ್ಯಾಗರ್ ಆಗೋ ತನಕ ಹೋಲ್ಡ್ ಮಾಡಬೇಕಂತ ಅಲ್ಲ. ಅದು ಲಾಸ್ ಕೂಡ ಆಗ್ಬೋದು, ಜೀರೋ ಕೂಡ ಆಗ್ಬೋದು, ಅಥವಾ ಕಂಪ್ನಿನೇ ಬಂದ್ ಆಗ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಏನು ಬೇಕಾದರೂ ಆಗಬಹುದು. ಇಲ್ಲಿ ಮೆಥಡ್ ಯಾವುದು ಯೂಸ್ ಮಾಡಬೇಕು ನಾವು ಅನ್ನೋದನ್ನು ಇವಾಗ ನಾನು ತಿಳಿಸ್ತಾ ಇದ್ದೀನಿ. ನಾವಿವಾಗ ಯಾವುದೇ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಪರ್ಟಿಕ್ಯುಲರ್ಲಿ ನಾನು ಯಾವುದೇ ಹೆಸರು ತೊಗೊಳೋದಕ್ಕೆ ಹೋಗಲ್ಲ. ಈ ಒಂದು ಸ್ಟೇಜ್ನಲ್ಲಿ ಆ ಒಂದು ಸ್ಟಾಕ್ ಇದೆ, ನಮ್ಮ ಎಂಟ್ರಿ ಕ್ರೈಟೇರಿಯಾ ಏನಿದೆ ಅದು ಇಲ್ಲಿ ಪಾಸ್ ಆಗಿದೆ. ಅಂದರೆ ಎಂಟ್ರಿ ಕ್ರೈಟೇರಿಯಾ ಅಂತ ಅಂದರೆ ಏನೋ ಒಂದು ನಾವು ರೂಲ್ಸನ್ನು ಫಾಲೋ ಮಾಡ್ತಾ ಇರ್ತೀವಲ್ವ, ಆ ರೂಲ್ಸ್ ಪ್ರಕಾರ ಈ ಒಂದು ಸ್ಟಾಕಲ್ಲಿ ನಮಗೆ ಬೈ ಸಿಗ್ನಲ್ ಬಂದಿದೆ. ನಾನು ಇವಾಗ ಇದನ್ನು ಬೈ ಮಾಡ್ತೀನಿ 100 ರೂಪೀಸ್ಗೆ. ಓಕೆನಾ? 100 ರೂಪೀಸ್ಗೆ ನಾನು ಈ ಸ್ಟಾಕ್ನ ಬೈ ಮಾಡ್ತೀನಿ. ಇದಕ್ಕೆ ಹೂಡಬೇಕಾಗಿದ್ದ 100%ನಲ್ಲಿ ಓನ್ಲಿ 20% ಹಣನ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಈ ಒಂದು ಸ್ಟಾಕ್ ಮೇಲೆ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 20% ಮಾತ್ರ, ಅಂದರೆ ಈ ಒಂದು ಲೆವೆಲ್ನಲ್ಲಿ ನಾನು 2000 ಮಾತ್ರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಓಕೆನಾ? ಇಲ್ಲಿಂದ ನಮ್ದು SL ಹಿಟ್ ಆದರೆ ಓನ್ಲಿ 20% ಕ್ಯಾಪಿಟಲ್ ಮೇಲೆ ಮಾತ್ರ ನಮ್ದು SL ಹಿಟ್ ಆಗ್ತದೆ. ಓವರಾಲ್ ಈ 10,000 ಮೇಲೆ ನಮ್ದು SL ಹಿಟ್ ಆಗೋದಿಲ್ಲ.
ಏನು 20% ಕ್ಯಾಪಿಟಲ್ ಮೇಲೆ ನಮ್ದು ಎಸ್ ಎಲ್ ಹಿಟ್ ಆಗ್ತದೆ. ಇನ್ನು ಅಗೇನ್ ನಮ್ಮ ಒಂದು ಫೇವರಲ್ಲಿ ಸ್ಟಾಕ್ ಮೂವ್ಮೆಂಟ್ ಕೊಡ್ತಾ ಇದೆ, 100 ಇದ್ದಿದ್ದು 110 ಆಯ್ತು ಅಂದ್ಕೊಳ್ಳಿ. ಇಲ್ಲಿ ನಾನು ಏನು ಮಾಡ್ತೀನಿ, ಅಗೇನ್ 30% ನಾನು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅಂದರೆ ಟೋಟಲ್ ನಂದು 50% ಆಯಿತು. ಸೊ ಇವಾಗ 2000 3000 ಇಲ್ಲಿ 3000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಂದು ಸ್ಟಾಪ್ ಲಾಸ್ ಏನು ಬರ್ತದೆ ಅಂತ ಅಂದರೆ 100 ರೂಪೀಸ್ ಎಟ್ ಕಾಸ್ಟ್ ನಂದು ಸ್ಟಾಪ್ ಲಾಸ್ ಬರ್ತದೆ. ಆ್ಯಕ್ಚುಲಿ ನಮ್ಮದು ಎವರೇಜ್ ಪ್ರೈಸ್ ಬಂದ್ಬಿಟ್ಟು 100 ಮೇಲೇ ಇರ್ತದೆ, 102 3 ಎವರೇಜ್ ಪ್ರೈಸ್ ಇರ್ತದೆ. ಬಟ್ ನಂದು ಸ್ಟಾಪ್ ಲಾಸ್ ಏನು ಇನಿಷಿಯಲಿ 100. ಅಗೇನ್ ಈ ಒಂದು ಸ್ಟಾಕ್ ನಮ್ಮ ಫೇವರ್ನಲ್ಲಿ ಹೋಯಿತು. ಏನಂತ ಅಂದರೆ 130ಗೆ ನಮ್ಮದು ಈ ಸ್ಟಾಕ್ ಹೋಯ್ತಂತ ಅಂದರೆ 100 ಇದ್ದು 130ಗೆ ಹೋಯ್ತಂತ ಅಂದರೆ ಅಲ್ಲಿ ಅಗೇನ್ ನಾನು ಮತ್ತೆ ಒಂದು 30% ನಂದು ಕ್ಯಾಪಿಟಲ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಓವರಾಲ್ ಪೋರ್ಟ್ಫೋಲಿಯೋ ಬೇರೆ, ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಕ್ಯಾಪಿಟಲ್ ಬೇರೆ. ನಂದು ಓವರಾಲ್ ಪೋರ್ಟ್ಫೋಲಿಯೋ 1 ಲಕ್ಷ ಇದೆ ಅಂದ್ಕೊಳ್ಳಿ. 1 ಲಕ್ಷ ಇದೆ ಅಂತ ಅಂದರೆ ನಾನು ಈ ಸ್ಟಾಕ್ ಮೇಲೆ 10,000 ಇಲ್ಲ 5,000 ಹಾಕ್ತಾಯಿದ್ದೀನಿ. ಆ 10,000 ಇಲ್ಲ 5,000ನಲ್ಲಿ ಪರ್ಸೆಂಟೇಜ್ ವೈಸು 20% 30% ಅಗೇನ್ 30% ಈ ರೀತಿ ನಾನು ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಮಾಡೋ ವಿಷಯವನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಅಗೇನ್ ಇಲ್ಲಿಂದ ನಮ್ದು ಏನು ಸ್ಟಾಪ್ ಲಾಸ್ ಆಗ್ತದೆ, ಅಗೇನ್ ಕಾಸ್ಟ್ ಟು ಕಾಸ್ಟ್ ಎವರೇಜ್ ಪ್ರೈಸ್ ಎಲ್ಲಿಗೆ ಬರ್ತದಲ್ವ ಅಲ್ಲಿಗೆ ಅಥವಾ ಅದಕ್ಕಿಂತ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿಗೆ ಏನಾಯಿತು, ನಾವು ರಿಸ್ಕ್ ಇಲ್ಲದೇ ಈ ಅಷ್ಟು ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇನಿಷಿಯಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 100 ರೂಪೀಸ್ಗೆ ನಾವು ಒಂದು 10,000ನ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ಕೊಳ್ಳಿ. 100% ನಮ್ಮದು ಆ ಸ್ಟಾಕ್ ಮೇಲೆ ಹಾಕಬೇಕಾಗಿರ್ತಂಥ ಕ್ಯಾಪಿಟಲ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಇಲ್ಲಿ ಎಸ್ ಎಲ್ ಹಿಟ್ ಆಯ್ತಪ್ಪ, ನಮ್ಮದೇನೋ ಲೋ ಲೆವೆಲಿಗೆ ಬಂದು ಸ್ಟಾಪ್ ಲಾಸ್ ಹಿಟ್ ಆದರೆ ಈ 10,000 ಮೇಲೆ ಏನೋ 10% ಅಂತ ಅಂದರೆ 1000 ರೂಪೀಸ್ ಎಸ್ ಎಲ್ ಹಿಟ್ ಆಗ್ತದೆ ನಮ್ಮದು. ಇದು ಹ್ಯೂಜ್ ಆಗ್ತದೆ, 10% ಆಗ್ತದೆ. ಅದೇ ನಾವು 20% ಓನ್ಲಿ 2000 ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಅಂದರೆ 10% ಅಂತ ಅಂದರೂ ಓನ್ಲಿ 200 ರೂಪೀಸ್ ನಮ್ಮದು ಎಸ್ ಎಲ್ ಹಿಟ್ ಆಗ್ತದೆ, ತುಂಬ ಕಡಿಮೆ ಹಣ ಆಗ್ತದೆ. ಸೊ ಈ ರೀತಿ ನಾವು ಪಿರಮಿಡಿಂಗ್ ಮಾಡ್ತಾ ಹೋಗ್ತೀವಿ ಯಾವುದೇ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಮೇಲೆ. ಅಂದರೆ ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ಅಂದೆ ಅಲ್ಲಿ ತಪ್ಪಾಗ್ಬೋದು, ನಮಗೆ ಗೊತ್ತಿರೋದಿಲ್ಲ ಅದು ಮಲ್ಟಿ ಬ್ಯಾಗರ್ ಆಗ್ತದೋ ಅಥವಾ ರಿವರ್ಸ್ ಬರ್ತದೋ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಾವು ಹೋಲ್ಡ್ ಮಾಡ್ತಕ್ಕಂಥ ಸ್ಟಾಕ್ಗಳು ಹೆಂಗಿರ್ಬೇಕಂತ ಅಂದರೆ 10ರಲ್ಲಿ 3 ಅಥವಾ 4 ಸ್ಟಾಕ್ ನಮ್ಮ ವ್ಯೂ ಪ್ರಕಾರ ಹೋದರೆ ಬಾಕಿ 6-7 ಸ್ಟಾಕ್ ಲಾಸಲ್ಲಿದ್ದರು ಅಥವಾ ನಾವು ಲಾಸ್ ಬುಕ್ ಮಾಡಿದ್ರು ಅಥವಾ ಎಸ್ ಎಲ್ ಹಿಟ್ ಆದರೂ ಆ ಲಾಸ್ಗಳನ್ನು ಕವರ್ ಮಾಡೋ ರೀತಿಯಾಗಿರಬೇಕು. ಸೊ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ವಿಡಿಯೋನ ಹೆಚ್ಚು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.